ನಾನು ಮುಂಚೆನೇ ಹೇಳ್ದಂಗೆ ಸ್ಯಾರಿ ಹಾಕ್ಕೊಂಡು ರೆಡಿಯಾಗಿ ಬರ್ತೀವಿ ಅಂತ ಅಂದಿದ್ದೆ. ಸೊ ನಾವು ಕರೆಕ್ಟಾಗಿ ಹೋಗೋದಕ್ಕೂ ಪ್ರೊಸೆಷನ್ ಸ್ಟಾರ್ಟ್ ಆಗ್ತಿತ್ತು ಅವಾಗ ತಾನೇ. ನೋಡಿ ಎಷ್ಟು ಜನ ಅಂದರೆ ನೋಡೋಕ್ಕೆ ಒಂಥರ ಚೆಂದ ಇತ್ತು. ಸೊ ಎಲ್ಲ ಊರಿಂದು ಎಲ್ಲರ ವಿಭಿನ್ನವಾದ ನೃತ್ಯ ಏನಿದೆ ಎಲ್ಲನೂ ಅವರು ಹಾಡ್ಕೊಂಡು ಹೋದ್ರು. ತುಂಬ ಚೆನ್ನಾಗಿತ್ತು ನೋಡೋಕ್ಕೆ ಅಂತಲೇ ಹೇಳ್ಬೋದು. ಅದರಲ್ಲಿ ಬೇರೆ ಬಿಸಿಲಿದ್ದಿದ್ದಕ್ಕೂ ಅದಕ್ಕೂ ಯಪ್ಪ ಸುಸ್ತೇ ಆಗೋಗಿತ್ತು ಅಂದ್ಕೊಳ್ಳಿ. ಆದರೂ ಏನು ಮಾಡೋದು, ನೋಡೋಕ್ಕೊಂಥರ ಖುಷಿ ಅಲ್ವಾ, ಸರಿ ಅಂದ್ಕೊಂಡು ನೋಡ್ಕೊಂಡು ನಿಂತಿದ್ವಿ. ನಾವು ಪ್ರೊಸೆಷನ್ ಜೊತೆನೇ ನಡ್ಕೊಂಡು ಬಂದ್ವಿ, ದೇವಸ್ಥಾನವರೆಗೂ ನಾವು ಅವ್ರ ಜೊತೆನೇ ಬಂದ್ವಿ. ತುಂಬಾ ಚೆನ್ನಾಗಿತ್ತು ಅಂತಲೇ ಅನ್ಬೋದು. ಇವರೆಲ್ಲ ನಮಗೆ ಬಂದು ಎದುರಿಸ್ಕೊಂಡು ಹೋಗ್ತಾಯಿದ್ರು. ಅದಾದಮೇಲೆ ಮತ್ತೆ ಲತು ಆಂಟಿ ಜಾಯ್ನ್ ಆದರು. ಅವ್ರ ಜೊತೆ ಒಂದಷ್ಟು ಓಡಾಡ್ಕೊಂಡು ಮತ್ತೆ ಒಂದಷ್ಟು ದೂರ ಹೋದ್ವಿ. ಅದಾದಮೇಲೆ ಅದರಲ್ಲೂ ಟಮಟೆ ಸೌಂಡು ಕುಡಿಯೋದು ಬಿಡ್ತೀವಾ, ಚಾನ್ಸೇ ಇಲ್ಲ ಅಲ್ವಾ. ಹಾಗೆ ಎಲ್ಲರೂ ಜಾಯಿನ್ ಆದರು. ಅಲ್ಲೊಂದಷ್ಟು ಡ್ಯಾನ್ಸ್ ಆಡಿಕೊಂಡು ಮತ್ತು ನಾವು ಅಲ್ಲಿಂದ ಒಂದು ಸ್ವಲ್ಪ ಈ ಕಡೆಗೆ ಹೊರಟ್ವಿ. ಬಿಕಾಸ್ ಸುಸ್ತಾಗಿ ಹೋಗಿದ್ವಿ ಡ್ಯಾನ್ಸ್ ಆಡಿಬಿಟ್ಟು. ನೀವೇ ನೋಡಿ ಎಲ್ಲ ಎಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಬರ್ತಿದ್ದಂಗೆ ಯಾರೋ ಪುಣ್ಯಾತ್ಮರು ಸದ್ಯಕ್ಕೆ ಜ್ಯೂಸ್ ಎಲ್ಲ ಕೊಡ್ತಾಯಿದ್ರು. ಸರಿ, ನಂಗೆ ಸ್ನೇಹು ಜ್ಯೂಸ್ ಇಸ್ಕೊಟ್ಲು. ಜ್ಯೂಸ್ ಎಲ್ಲರೂ ಕುಡ್ಕೊಂಡು ಅದಕ್ಕೆ ಮುಂದೆ ಮತ್ತೆ ಬಂದ್ವಿ. ಯಾರೋ ಮ್ಯಾಂಗೋ ಜ್ಯೂಸ್ ಕೊಡ್ತಾಯಿದ್ರು, ಅದು ಇಸ್ಕೊಂಡು ಕುಡ್ಕೊಂಡು ಮತ್ತು ಇನ್ನೇನು ಆರತಿನ ದೇವಸ್ಥಾನಕ್ಕೆ ತೊಗೊಂಡೋಗೋ ಟೈಮ್ ಇದು. ಸೊ ತೊಗೊಂಡು ಹೋಗಿ ಅಲ್ಲಿಂದ ನಾವು ಮತ್ತೆ ಹೊರಗೆ ಬಂದ್ವಿ. ನೋಡಿ ಥರ ಆರತಿಗಳು ಮಾಡಿದ್ದಾರೆ. ನೋಡೋಕ್ಕೆ ಎರಡು ಕಣ್ಣು ಸಾಲ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ ಮಲ್ಲಿಗೆ ಹೂವಿನ ಸ್ಮೆಲ್ ಅಂತೂ ಗಮ್ ಅಂತ ಇತ್ತು, ತುಂಬಾ ಚೆನ್ನಾಗಿತ್ತು. ಈ ಥರ ಊರ ಹಬ್ಬಗಳನ್ನ ಎಷ್ಟು ಜನ ಯಾರು ಮಿಸ್ ಮಾಡ್ಕೊಂಡಿದ್ದೀರಾ, ಇಲ್ಲಿವರೆಗೂ ಯಾರು ಹೋಗಿಲ್ಲ ಕಮೆಂಟ್ ಮಾಡಿ. ನಮ್ಮ ಥರನೂ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ನಾವು ಅಲ್ಲಿಂದ ಎಲ್ಲ ಮುಗಿಸ್ಕೊಂಬರೋಷ್ಟರಲ್ಲಿ ನೆತ್ತಿಗೇರಿತ್ತು ಸೂರ್ಯ, ಮೇಲೆ ಕಾಣಿಸ್ತಾ ಇದ್ದ. ಮನೆ ಹತ್ರ ಹೋಗ್ತಿದ್ದಂಗೆ ಅಂಕಲು ಫುಲ್ ನಾನ್ ವೆಜ್ಜಿಗೆ ರೆಡಿ ಮಾಡಿಸ್ತಾಯಿದ್ರು. ಅಲ್ಲಿಂದ ಹೋಗಿ ನಾನು ಅಕ್ಕ ಸ್ವಲ್ಪ ಎಲ್ಲ ರೆಡಿ ಮಾಡ್ಕೊಂಡು ಅಷ್ಟ ಕುಂಕುಮ ಕೊಡೋಕ್ಕೆ ಕೆಳಗೆ ಬರ್ತೀನಿ. ಇವರಿಬ್ರು ಕಾಣ್ತಾ ನೋಡಿದ್ರೆ ಇಬ್ಬರು ಆಗಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಅದಾದಮೇಲೆ ಸರಿ ಅಂದ್ಬಿಟ್ಟು ಊಟ ಸ್ಟಾರ್ಟ್ ಆಗಿತ್ತು. ಎಲ್ಲರೂ ನೋಡಿಕೊಂಡು ಓಡಾಡ್ಕೊಂಡು ಮೇಲ್ಕು ಕೆಳಕು ಓಡಾಡ್ಕೊಂಡಿದ್ದೆ. ಸೊ ಹೀಗಿತ್ತು. ಇವ್ರು ನೋಡಿ ಫುಲ್ ಜಾಲಿಯಾಗಿ ಎಷ್ಟು ಹಾಡಾಡ್ತಾ ಇದ್ದಾರೆ ಅಂತ. ಈ ಥರ ಇರಬೇಕು ಮನುಷ್ಯ. ಏನ್ರಿ ತೊಗೊಂಡು ಹೋಗ್ತಾನೆ, ಇರೋವರೆಗೂ ನೆಮ್ಮದಿಯಾಗಿ ಸಾಯಬೇಕು. ಅದಾದಮೇಲೆ ಸತ್ಮೇಲೆ ನಾವು ನೆಮ್ಮದಿಯಾಗಿ ಇರಲಿಲ್ಲ ಅಂತಂದರೆ ಪ್ರಯೋಜನವೇ ಇಲ್ಲ ಅನ್ಕೋತೀನಿ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು, ನಾನ್ ವೆಜ್ಜು. ಅದಾದಮೇಲೆ ಮನೆಗೆ ಬಂದು ಇನ್ನು ಮಿಕ್ಕಿರೋದು ಪಕ್ಕಿರೋದೆಲ್ಲ ನಾವೇ ತಿಂದ್ಕೊಂಡು ಲಾಸ್ಟಲ್ಲಿ ಟಾಟಾ ಬಾಯ್ ಹೇಳ್ಬಿಟ್ಟು ಬಂದೆ.